ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ನಾಲೆಜ್ ಆ್ಯಂಡ್ ಕರಿಕ್ಯುಲಮ್ ಎಂಬ ವಿಷಯದಲ್ಲಿ ಬರುವಂತಹ ಎರಡನೇ ಯೂನಿಟ್ನಲ್ಲಿ ಬರುವ ಸಾಮಾಜಿಕ ತಳಹದಿಯಲ್ಲಿ ಶಿಕ್ಷಣ ಎಂಬ ಘಟಕದ ಅಡಿಯಲ್ಲಿ ಶಿಕ್ಷಣದ ಬದಲಾವಣೆಯಿಂದಾಗಿ ಕೈಗಾರಿಕೆಯಲ್ಲಾಗ್ತಕ್ಕಂತಹ ಬದಲಾವಣೆಗಳು ಅನ್ನುವ ಘಟಕದ ಬಗ್ಗೆ ನಾವು ಚರ್ಚೆ ಮಾಡೋಣ. My dear students, today we shall discuss about one of the important topic in the subject sociological basis of education. This is the second unit. In that we have to know about the educational change because of the industrialization. The industrialization can be described over simply as the period in history when people applied power to manufacturing machinery. As with many historically significant technological advances, an invention of necessity has led the way to pervasive application. To more fully describe the era, one might include the significance of economic democratization that took place. ಶಿಕ್ಷಣವು ಮಾನವನ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾಗಿದ್ದು, ಇದು ಪ್ರಾಚೀನ ಕಾಲದಿಂದಲೂ ಕೂಡ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಪ್ರಾರಂಭದಲ್ಲಿ ಶಿಕ್ಷಣವು ಜ್ಞಾನಾರ್ಜನೆಯ ಮೂಲವಾಗಿದ್ದು, ಕೆಲವೇ ವರ್ಗಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇಂದು ಶಿಕ್ಷಣ ಜ್ಞಾನಾರ್ಜನೆಯ ಮೂಲವಾಗಿರದೆ ಉದ್ಯೋಗವನ್ನು ಪಡೆಯಲು ಇರುವ ಏಕೈಕ ಮಾರ್ಗವೆಂದರೆ ತಪ್ಪಾಗಲಾರದು. ಇದಕ್ಕೆ ಕಾರಣ ಬದಲಾಗುತ್ತಿರುವ ಸಮಾಜ ಹಾಗೂ ಬದಲಾಗುತ್ತಿರುವ ವಿದ್ಯಮಾನಗಳು. ಸಮಾಜವು ನಿತ್ಯ ಪರಿವರ್ತನಾಶೀಲವಾಗಿದ್ದು ಎಲ್ಲ ಕಾಲಕ್ಕೂ ಅಭಿವೃದ್ಧಿ ಮತ್ತು ಪ್ರಗತಿಯನ್ನು ಹೊಂದುತ್ತಿರುತ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೈಗಾರಿಕೆಗಳು ಮಾಡಿರುವಂತಹ ಬದಲಾವಣೆಗಳು ಏನು ಎಂಬುದನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಲೆಟ್ ಅಸ್ ಸಿ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಇಂಡಸ್ಟ್ರಿಯಲೈಜೇಷನ್. ಹಾಗಾದರೆ ಕೈಗಾರೀಕರಣ ಎಂದರೇನು ಎಂಬುದರ ಬಗೆಗೆ ನಾವು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಇಂಡಸ್ಟ್ರಿಯಲೈಜೇಷನ್ ಈಸ್ ಎ ಪೀರಿಯಡ್ ಆಫ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಚೇಂಜಸ್ ದಟ್ ಟ್ರಾನ್ಸ್ಫಾರ್ಮ್ಸ್ ಎ ಹ್ಯೂಮನ್ ಗ್ರೂಪ್ ಫ್ರಮ್ ಆನ್ agrarian society into an industrial society. ಸಾಮಾನ್ಯವಾಗಿ ಕೈಗಾರೀಕರಣವು ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ತಂದ ಒಂದು ಪ್ರಕ್ರಿಯೆ ಎಂದು ಹೇಳಬಹುದು. ಇದು ಒಂದು ಸಾಮಾನ್ಯ ಸಮಾಜವನ್ನು ಕೈಗಾರಿಕಾ ಸಮಾಜವನ್ನಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬದಲಾವಣೆ ಮಾಡುವಂತಹ ಪ್ರಯತ್ನವನ್ನು ಕೈಗಾರೀಕರಣ ಎಂದಿದ್ದಾರೆ. ಕೈಗಾರೀಕರಣವೆಂದರೆ ಇದು ಒಂದು ಪ್ರಕ್ರಿಯೆಯ ಬದಲಾವಣೆಯನ್ನು ಸೂಚಿಸುವ ಅಂಶವಾಗಿದ್ದು, ಇಲ್ಲಿ ತಂತ್ರಾಂಶ ಸಾಧನಗಳನ್ನು ಬಳಸಿಕೊಂಡು ಸರಕು ಸೇವೆಗಳನ್ನು ಉತ್ಪಾದಿಸುವುದೇ ಆಗಿದೆ. ಜಿ.ಆರ್. ಮದನ್ ರವರು ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ, ಅದನ್ನು ನೋಡೋಣ. ಕೈಗಾರೀಕರಣ ಎಂಬುದು ಒಂದು ವಿಸ್ತಾರವಾದ ಪ್ರಕ್ರಿಯೆಯಾಗಿದ್ದು, ಆರ್ಥಿಕ ಬೆಳವಣಿಗೆಗೆ ಸಂಬಂಧಿಸಿದ ಎಲ್ಲ ಕ್ಷೇತ್ರಗಳ ಸಮ್ಮಿಶ್ರಣ ಅಭಿವೃದ್ಧಿಯಾಗಿದೆ ಎಂದು ಹೇಳಬಹುದು. ಆ ಹಿನ್ನೆಲೆಯಲ್ಲಿ ಕೈಗಾರೀಕರಣವನ್ನು ವ್ಯಾಖ್ಯಾನಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಡೆಫಿನೇಷನ್ ನೀವು ಕೂಡ ಇಲ್ಲಿ ಗಮನಿಸಬಹುದು. ಅದನ್ನು ನಾನು ನಿಮಗೆ ಉದಾಹರಣೆಯಾಗಿ ಕೂಡ ಕೊಟ್ಟಿದ್ದೇನೆ. ಹಿಯರ್ ದ ಇಂಡಸ್ಟ್ರಿಯಲೈಜೇಷನ್ initiated the rise of the capitalism in the world. Motivated individuals could easily take advantage of the many economic opportunities of the situation, but the average person
would need to be educated in order to do so. In the mid to late 18th century, schools became the mechanism for survival. And also, the another important thing, that is the characteristics of the industrialization. Let us see what are the important characteristics of the industrialization. ಹಾಗಾದರೆ ಒಂದು ಕೈಗಾರೀಕರಣ ಎಂದರೆ ಯಾವ ಗುಣಲಕ್ಷಣಗಳು ಆ ಕೈಗಾರೀಕರಣದಲ್ಲಿ ನಾವು ನೋಡ್ತೇವೆ? The first one is, it helps to make economic growth. The any industrial in any state, we can take the industrialization, it helps to make the economic growth. ಒಂದು ರಾಷ್ಟ್ರದ ಆರ್ಥಿಕತೆಯನ್ನು ಬೆಳೆಸುತ್ತದೆ. ಕೈಗಾರಿಕೆಗಳು ಎಲ್ಲೆಲ್ಲಿ ಹೆಚ್ಚು ಸ್ಥಾಪನೆಯಾಗುತ್ತೋ ಅಲ್ಲಿ ಕೈಗಾರೀಕರಣ ಅಥವಾ ಕೈಗಾರಿಕೆ ಅಥವಾ ಆರ್ಥಿಕ ಅಭಿವೃದ್ಧಿ ಸಾಧ್ಯತೆ ಆಗುತ್ತೆ. ಅದಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದ್ದು ಕೈಗಾರೀಕರಣ ಇಲ್ಲವೇ ವಿನಾಶ, ಕೈಗಾರೀಕರಣ ಇಲ್ಲವೇ ವಿನಾಶ ಎಂದು ಅವರು ಹೇಳಿದ್ದು. ದ ಸೆಕೆಂಡ್ ಥಿಂಗ್ ಈಸ್ the more efficient division of labor. The another thing of the industrialization is division of labor. ಶ್ರಮ ವಿಭಜನೆಯನ್ನು ಮಾಡುವಂಥದ್ದು. ಪರಿಣಾಮಕಾರಿಯಾಗಿ ಶ್ರಮ ವಿಭಜನೆ ಆಗುತ್ತೆ. ಒಂದು ಕೈಗಾರಿಕೆ ಸ್ಥಾಪನೆ ಆಯಿತು ಅಂದರೆ ಅಲ್ಲಿ ಹಲವಾರು ಅಭ್ಯರ್ಥಿಗಳಿಗೆ, ಉದ್ಯೋಗಿಗಳಿಗೆ ಕೆಲಸ ಸಿಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಯೂಸ್ ಆಫ್ ಟೆಕ್ನಾಲಜಿ, ತಾಂತ್ರಿಕತೆಯನ್ನು ನಾವು ಹೆಚ್ಚಾಗಿ ಬಳಕೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ, ತಂತ್ರಜ್ಞಾನವನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್, ಕೈಗಾರಿಕೆಗಳ ಅಭಿವೃದ್ಧಿ ಆಗುತ್ತೆ. ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ಹೋಮ್ ಇಂಡಸ್ಟ್ರೀಸ್ ಆರ್ ಟರ್ನ್ಡ್ ಇಂಟು ದ ಬಿಗ್ ಸ್ಕೇಲ್ ಇಂಡಸ್ಟ್ರೀಸ್, ದ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಸಾಮಾನ್ಯವಾಗಿ ಸಣ್ಣ ಸಣ್ಣ ಗೃಹ ಕೈಗಾರಿಕೆಗಳು ದೊಡ್ಡ ಕೈಗಾರಿಕೆಗಳಾಗಿ ಮಾರ್ಪಾಡಾಗಿದ್ದು ಕೂಡ ಕೈಗಾರೀಕರಣದ ಮತ್ತೊಂದು ಲಕ್ಷಣ. ದ ಅನದರ್ ಒನ್ ಈಸ್, ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ದ ಸಿಸ್ಟಮ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್. ಇಂಡಸ್ಟ್ರಿಯಲೈಸೇಷನ್ ಹೆಲ್ಪ್ಸ್ ಟು ಇಂಪ್ರೂವ್ ದ ಸಿಸ್ಟಮ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್. ಸಾಮಾನ್ಯವಾಗಿ ಕೈಗಾರೀಕರಣವು ಸಾರಿಗೆ ಮತ್ತು ಸಂಪರ್ಕ ಸಾಧನಗಳ ಅಭಿವೃದ್ಧಿಗೆ ಕಾರಣವಾಗಿದೆ. ದ ನೆಕ್ಸ್ಟ್ ಒನ್ ಈಸ್ ದ ಡೆವಲಪ್ಮೆಂಟ್ ಆಫ್ ಮಿಷನರಿ ಆ್ಯಕ್ಷನ್ ಆ್ಯಂಡ್ ದ ಕಮ್ಯುನಿಕೇಷನ್. ಸಾಮಾನ್ಯವಾಗಿ ಕೆಲವೊಂದು ಅಂಶಗಳಲ್ಲಿ ನೋಡೋದಾದರೆ ಆ ಹಿನ್ನೆಲೆಯಲ್ಲಿ ಮಿಷನರಿ ಆಕ್ಷನ್ಸ್ಗಳು ಕೂಡ ಇಲ್ಲಿ ಸಾಧ್ಯತೆ ಆಗುತ್ತೆ. ಆ ಹಿನ್ನೆಲೆಗೆ ಇದನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕು. ಡೆವಲಪ್ಮೆಂಟ್ ಆಫ್ ದ ಮಿಷನರಿ ಆಕ್ಷನ್ಸ್ ಆ್ಯಂಡ್ ದ ಕಮ್ಯುನಿಕೇಷನ್, ಇವೆಲ್ಲ ಹಿನ್ನೆಲೆಯಲ್ಲಿ ಕೈಗಾರೀಕರಣ ಇವತ್ತು ಹೆಚ್ಚಿನ ಪ್ರಬುದ್ಧತೆಯನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇಂಪ್ರೂವ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫ್ಯಾಸಿಲಿಟೀಸ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಬಿಕಾಸ್ ಆಫ್ ದ ಇಂಡಸ್ಟ್ರಿಯಲೈಸೇಷನ್ there is a lot of changes takes place in the educational institutions, like the infrastructure. It may be the classroom or the auditorium or the laboratory or a administrative section or improvement of the infrastructure facilities in educational institutions. ಸಾಮಾನ್ಯವಾಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಸೌಲಭ್ಯಗಳ ಅಭಿವೃದ್ಧಿಯಾಗಿರೋದು ಕೈಗಾರಿಕೆ ಕಾರಣದಿಂದಾಗಿ ಅಂತೇಳಿ ಹೇಳಬಹುದು. ದ ನೆಕ್ಸ್ಟ್ ಒನ್ ಈಸ್ ದ ಈಸಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಸಾಮಾನ್ಯವಾಗಿ ಸುಲಭವಾದ ಸಾರಿಗೆ ಸಂವಹನ ಸೌಲಭ್ಯಗಳನ್ನು ಬಳಸಿಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವೇನು ಮಾಡ್ತೇವೆ ಅಂದರೆ ಕೈಗಾರೀಕರಣಗಳ ದೃಷ್ಟಿ ಅದು ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಂಪ್ರೂವ್ಮೆಂಟ್ ಆಫ್ ಅಡಲ್ಟ್ ಅಂಡ್ ಡಿಸ್ಟೆನ್ಸ್ ಎಜುಕೇಷನ್. ಬಿಕಾಸ್ ಆಫ್ ದ ಇಂಡಸ್ಟ್ರಿಯಲೈಸೇಷನ್ ದ ಅಡಲ್ಟ್ ಅಂಡ್ ಡಿಸ್ಟೆನ್ಸ್ ಎಜುಕೇಷನ್ ವರ್ ಎಸ್ಟಾಬ್ಲಿಷ್ಡ್ ಇನ್ ದ ಕಂಟ್ರಿ. ಸಾಮಾನ್ಯವಾಗಿ ನೀವು ನೋಡ್ತಾ ಇದ್ದೀರಿ, ವಯಸ್ಕರ ಶಿಕ್ಷಣ ಮತ್ತು ದೂರ ಶಿಕ್ಷಣ ಎಂಬ ಪರಿಕಲ್ಪನೆಗಳು ಹುಟ್ಟಿದ್ದು ಕೈಗಾರೀಕರಣದ ಪರಿಕಲ್ಪನೆಯಿಂದ.
That's why it is also one of the important characteristics of the industrialization. Then improvement of professional qualities. Improvement of the professional qualities. ವೃತ್ತಿ ಅರ್ಹತೆಗಳನ್ನು, ವೃತ್ತಿಯ ಗುಣಲಕ್ಷಣಗಳನ್ನು ಅಥವಾ ವೃತ್ತಿಯ ಸಾಮರ್ಥ್ಯಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಕೈಗಾರಿಕರಣನು ಕೂಡ ಕಾರಣವಾಗುತ್ತೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, these are all some of the major the characteristics of the industrialization. ಇವಿಷ್ಟು ಕೂಡ ಕೈಗಾರಿಕೀಕರಣದ ಅನೇಕ ಅಂಶಗಳು ಬಹಳ ಮುಖ್ಯವಾದಂಥ ಅಂಶಗಳಲ್ಲಿ ಕೆಲವೊಂದನ್ನು ನಾನೀಗ ಚರ್ಚೆ ಮಾಡಿದ್ದೇನೆ. ದಿಸ್ ಈಸ್ ಆಲ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಇಂಡಸ್ಟ್ರಿಯಲೈಸೇಷನ್. ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಕೈಗಾರಿಕರಣದ ಗುಣಲಕ್ಷಣಗಳೇ ಆಗಿವೆ. ಲೆಟ್ ಅಸ್ ಸಿ what are the reasons for the industrialization? What are the reasons behind that industrialization? ಹಾಗಾದರೆ ಇನ್ನೊಂದು ಸ್ಲೈಡ್ಸಲ್ಲಿ ಅದನ್ನು ತೋರಿಸಬೇಕಾಗಿತ್ತು, ಅದು ಮರೆತುಬಿಟ್ಟಿದ್ದೇನೆ. ಇದರಲ್ಲಿ ಕೈಗಾರಿಕರಣದ ಕಾರಣಗಳೇನು ಏನು ಹಾಗಾದರೆ ಯಾಕೆ ಕೈಗಾರಿಕರಣ ಆಗುತ್ತೆ? ದ ರೀಸನ್ಸ್ ಆರ್ ದ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್, ಕಲ್ಚರಲ್ ಫ್ಯಾಕ್ಟರ್ಸ್, ಇಂಡಸ್ಟ್ರಿಯಲೈಸೇಷನ್, urbanization, science and technology, the modernization, means and communication, and also the new projects and programs, and the democracy, and also the individual autonomy. ಈ ಮೇಲಿನ ಎಲ್ಲ ಅಂಶಗಳು ಕೂಡ ನಮ್ಮ ದೇಶದಲ್ಲಿ ಶೈಕ್ಷಣಿಕ ಬದಲಾವಣೆ ಆಗೋದಕ್ಕೆ ಕಾರಣವಾಗಿರುವಂಥದ್ದು. ದಿನೇ ದಿನೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬದಲಾವಣೆ ಆಗಿದೆ. ಇದು ನಾವು ಕೈಗಾರಿಕರಣ ಅಂಥೇಳಿ ಕೂಡ ಅದನ್ನು ಕರೆಯುತ್ತೇವೆ. ಅದಕ್ಕೆಲ್ಲ ಈ ಅಂಶಗಳು ಕೂಡ ಕಾರಣ ಆಗುತ್ತೆ. ಭೌಗೋಳಿಕ ಅಂಶಗಳು, ಸಾಂಸ್ಕೃತಿಕ ಅಂಶಗಳು, ಕೈಗಾರಿಕರಣ, ನಗರೀಕರಣ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಆಧುನೀಕರಣ, ಸಾರಿಗೆ ಮತ್ತು ಸಂಪರ್ಕ ಸಾಧನಗಳ ಬೆಳವಣಿಗೆ, ನೂತನ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು, ಪ್ರಜಾಪ್ರಭುತ್ವ, ಜೊತೆಗೆ ವೈಯಕ್ತಿಕ ಸ್ವಾಯತ್ತತಾ ಪರಿಕಲ್ಪನೆಗಳು. ಹಾಗಾಗಿ ಇವತ್ತು ಕೈಗಾರಿಕರಣವು ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಆದಂತಹ ಅತಿ ಅಮೂಲ್ಯವಾದ ಬದಲಾವಣೆಗಳು ಅಂತ ಹೇಳಿ ಕೂಡ ನಾವು ಅದನ್ನು ಕಲಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಲೆಟ್ ಅಸ್ ಸಿ ವಾಟ್ ಆರ್ ದ ಎಸೆನ್ಷಿಯಲ್ ಫ್ಯಾಕ್ಟರ್ಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ ದಿ ಇಂಡಸ್ಟ್ರಿಯಲೈಸೇಷನ್. ಹಾಗಾದರೆ ಒಂದು ಕೈಗಾರಿಕರಣದಿಂದ ದೇಶದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಏನು? ಇಟ್ ವಿಲ್ ಇನ್ಕ್ರೀಸ್ ದ ನ್ಯಾಷನಲ್ ಇನ್ಕಮ್. ಇಂಡಸ್ಟ್ರಿಯಲೈಸೇಷನ್ ಇನ್ಕ್ರೀಸಸ್ ದ ನ್ಯಾಷನಲ್ ಇನ್ಕಮ್. ಒಂದು ರಾಷ್ಟ್ರದ ರಾಷ್ಟ್ರೀಯ ಆದಾಯ ಹೆಚ್ಚಿಗೆ ಆಗುತ್ತೆ. It will eradicate the unemployment in the society. Industrialization eradicate the unemployment in the society. ಸಮಾಜದಲ್ಲಿನ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ. The third one is it will encourage the agriculture field. Industrialization encourages the agricultural field. Tractors, flowing machines, cutting machines, flowing machines, etc. are implemented in the field of the agricultural sector. ಸಾಮಾನ್ಯವಾಗಿ ನಾವು ಇವತ್ತು ನೋಡ್ತೀವಿ, ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಬದಲಾವಣೆ ಇವತ್ತು ಆಗಿದೆ. ಟ್ರ್ಯಾಕ್ಟರ್ ಬಂದಿದೆ, ಬಿತ್ತುವ ಯಂತ್ರಗಳು ಬಂದಿದ್ದಾವೆ, ಕಟಾವು ಮಾಡುವಂಥ ಯಂತ್ರಗಳು ಬಂದಿದ್ದಾವೆ, ಒಕ್ಕುವ ಯಂತ್ರಗಳು ಕೂಡ ಇವತ್ತು ಬಂದಿದ್ದಾವೆ. ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರ ಅಥವಾ ಕೃಷಿ ಕ್ಷೇತ್ರ ಹೆಚ್ಚಿನದಾಗಿ ಬೆಳವಣಿಗೆಯನ್ನು ಹೊಂದಿದೆ. Then another one is industrialize maximum uses of the natural resources. It always utilizes the natural resources. ಸಾಮಾನ್ಯವಾಗಿ ಕೈಗಾರಿಕರಣವು ಸ್ವಾಭಾವಿಕ ಸಂಪನ್ಮೂಲಗಳ ಸದ್ಬಳಕೆಯನ್ನು ಮಾಡುತ್ತೆ. ನೆಕ್ಸ್ಟ್ ಒನ್ ಈಸ್ ತೃತೀಯ ಕ್ಷೇತ್ರಕ್ಕೆ ಪ್ರೋತ್ಸಾಹ ನೀಡುವುದು. It will encourages
the tertiary sector of the society. ಟರ್ಸಿಯರಿ ಸೆಕ್ಟರ್ ಆಫ್ ದಿ ಸೊಸೈಟಿ, ತೃತೀಯ ಕ್ಷೇತ್ರ ಅಂತ ಕರಿತೀವಿ ನಾವು, ಬಳಕೆದಾರರು ಅಂತೇಳಿ ಕನ್ಸ್ಯೂಮರ್ ಕ್ಷೇತ್ರ ಅಂತೇನು ಕರಿತೀವಲ್ವ, ಅದು ಇವತ್ತು ಹೆಚ್ಚು ಬಳಕೆ ಆಗಿರೋದು ಕೈಗಾರಿಕರಣದಿಂದಾಗಿ. ಮಾರುಕಟ್ಟೆ ವಿಸ್ತರಣೆ ಮಾಡುವುದು, ಇಟ್ ಎನ್ಹಾನ್ಸ್ ದ ಮಾರ್ಕೆಟ್, ಸಾಮಾನ್ಯವಾಗಿ ಇಂಡಸ್ಟ್ರಿಯಲೈಸೇಷನ್ ಆಲ್ವೇಸ್ ಎನ್ಹಾನ್ಸ್ ದ ಮಾರ್ಕೆಟ್, ಸಾಮಾನ್ಯವಾಗಿ ಮಾರುಕಟ್ಟೆ ವಿಸ್ತರಣೆ ಮಾಡೋ ಕೆಲಸನೂ ಕೂಡ ಇದು ಮಾಡುತ್ತೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ಥಿರತೆಯನ್ನು ಸಾಧಿಸುತ್ತೆ, ಇಟ್ ಅಟೈನ್ ದ ಸ್ಟೆಬಿಲಿಟಿ ಇನ್ ಎಕನಾಮಿಕ್ ಸಿಸ್ಟಮ್, ಸ್ಟ್ಯಾಗ್ನೆಂಟ್ ಇನ್ ಎಕನಾಮಿಕ್ ಸಿಸ್ಟಮ್. ಇದು ಯಾವಾಗಲೂ ಕೂಡ ಆರ್ಥಿಕ ಕ್ಷೇತ್ರದಲ್ಲಿ ಸ್ಥಿರತೆಯನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾ ಬಂದಿದೆ. ಇಟ್ ವಿಲ್ ಇನ್ಕಮ್ಸ್ ದ ಗೌರ್ನಮೆಂಟ್ ಇನ್ಕಮ್, ಇಟ್ ವಿಲ್ ಇನ್ಕ್ರೀಸಸ್, ಇಂಡಸ್ಟ್ರಿಯಲೈಸೇಷನ್ ಇನ್ಕ್ರೀಸಸ್ ದ ಗೌರ್ನಮೆಂಟ್ ಇನ್ಕಮ್, ಸರ್ಕಾರದ ಆದಾಯವನ್ನು ಹೆಚ್ಚು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ನೆಕ್ಸ್ಟ್ ಒನ್ ಈಸ್ ಇಟ್ ವಿಲ್ ಇನ್ಕ್ರೀಸಸ್ ದ ಕ್ವಾಲಿಟಿ ಲೈಫ್ ಆಫ್ ದ ಪೀಪಲ್, ಕ್ವಾಲಿಟಿ ಲೈಫ್ ಆಫ್ ದಿ ಪೀಪಲ್ ಆರ್ ಇನ್ಕ್ರೀಸಸ್ ದ ಲೈಫ್ ಸ್ಟೈಲ್ ಆಫ್ ದಿ ಪೀಪಲ್, ಜನರ ಜೀವನ ಶೈಲಿಯನ್ನು ಉತ್ತಮಗೊಳಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಇಟ್ ಡಿಕ್ರೀಸಸ್ ದ ಇಂಟರ್ಡಿಪೆಂಡೆನ್ಸಿ ಆಫ್ ಫಾರಿನ್ಸ್, ಇಟ್ ಆಲ್ವೇಸ್ ಡಿಕ್ರೀಸಸ್ ದ ಇಂಟರ್ಡಿಪೆಂಡೆನ್ಸಿ ಆಫ್ ದಿ ಫಾರಿನರ್ಸ್, ಸಾಮಾನ್ಯವಾಗಿ ವಿದೇಶಗಳ ಅವಲಂಬನೆಯನ್ನು ಕಡಿಮೆ ಮಾಡುತ್ತೆ. ಇವೆಲ್ಲ ಕಾರಣಗಳಿಂದಾಗಿ ಇವತ್ತು ಕೈಗಾರೀಕರಣ ಅನ್ನುವಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನೇ ಅದು ವಹಿಸಿರೋದನ್ನು ಕೂಡ ಇಲ್ಲಿ ನಾವು ನೋಡ್ತೇವೆ. ಆ ಹಿನ್ನೆಲೆಯಲ್ಲಿ ಅದರ ಅಂಶಗಳನ್ನು ನಾವು ಬಹಳಷ್ಟು ಚೆನ್ನಾಗಿ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕು. ಲೆಟ್ ಅಸ್ ಕಮ್ ಟು ದ ಇಂಪಾರ್ಟೆಂಟ್ ಪಾಯಿಂಟ್, ದಟ್ ಈಸ್ the industrialization and education, or what are the impact of industrialization on education. Here the industrialization initiated the rise of capitalism in the world. John Dewey expounded the virtues of education and declared that an appropriate school system could improve society. After the introduction of the English education, Indian would now include instruction in a new language. ಸಾಮಾನ್ಯವಾಗಿ ಕೈಗಾರೀಕರಣ ಮತ್ತು ಶಿಕ್ಷಣದ ಬದಲಾವಣೆಯಿಂದಾಗಿ ಇವತ್ತು ಕೃಷಿಯಲ್ಲಿ, ಕೈಗಾರಿಕೆಗಳಲ್ಲಿ, ಸೇವಾ ವಲಯಗಳಲ್ಲಿ ಬದಲಾವಣೆಯಾದಂತೆ ಸೇವಾ ವಲಯವಾದ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಅಮೂಲಾಗ್ರ ಬದಲಾವಣೆಯಾಗಿದೆ. ಸಾಮಾನ್ಯವಾಗಿ ಬದಲಾವಣೆಯನ್ನು ನೋಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ದ ಇಂಪ್ಯಾಕ್ಟ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಆನ್ ಎಜುಕೇಷನ್. ಎಸ್ಟಾಬ್ಲಿಷ್ಮೆಂಟ್ ಆಫ್ ಸಫಿಷಿಯೆಂಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಇವತ್ತೇನಾಗಿದೆ, ನಮ್ಮ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಇವತ್ತಿನ ಬದಲಾವಣೆಯನ್ನು ಕೂಡ ಅತಿ ಹೆಚ್ಚಿನದಾಗಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಆ ಹಿನ್ನೆಲೆಯಲ್ಲಿ ಆ ಪ್ರಯತ್ನವನ್ನು ಕೂಡ ಅಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಇವತ್ತಿನ ಶಿಕ್ಷಣ ಕ್ಷೇತ್ರನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬಹಳಷ್ಟು ತಾಳ್ಮೆಯ ರೀತಿಯಲ್ಲಿ ಪ್ರಯತ್ನವನ್ನು ಇವತ್ತು ನಾವು ಮಾಡ್ತಾ ಬಂದಿರೋದನ್ನು ಕೂಡ ಇಲ್ಲಿ ನೋಡ್ಬೋದು. ಆ ಹಿನ್ನೆಲೆಯಲ್ಲಿ ಶಿಕ್ಷಣದ ಕ್ಷೇತ್ರನೂ ಕೂಡ ಇವತ್ತು ಬಹಳಷ್ಟು ಬದಲಾವಣೆಯಾಗಿದೆ. ಹಾಗಾಗಿ ನಮಗೆ ಈ ಶೈಕ್ಷಣಿಕ ಸಂಸ್ಥೆಗಳನ್ನು ಹುಟ್ಟು ಹಾಕುವಲ್ಲಿ ಬಹುಮುಖ್ಯವಾದ ಕಾರಣವನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. And also it will enhance the liberalization, privatization and the globalization. ಸಾಮಾನ್ಯವಾಗಿ ಎಲ್ಲ ಅಂಶಗಳಿಂದಾಗಿ ಇವತ್ತು ನಮ್ಮ ಉದಾರೀಕರಣ ನೀತಿ ಅನ್ನುವಂಥದ್ದು ಪರಿಚಯವಾಗಿದೆ. ಖಾಸಗೀಕರಣ ಅನ್ನುವಂತಹ ಪದ್ಧತಿಗಳನ್ನು ನಾವೆಲ್ಲರೂ ಕೂಡ ಅಡಾಪ್ಟ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೇವೆ. ಜೊತೆಗೆ ಎಲ್ಲರೂ ಕೂಡ ಜಾಗತೀಕರಣಕ್ಕೆ ನಾವು ಮೊರೆ ಹೋಗಿದ್ದೇವೆ. ಜಾಗತೀಕರಣದ ಅಡಿಯಲ್ಲಿ ನಾವು ನಮ್ಮ ಪ್ರಯತ್ನಗಳನ್ನು ಇಲ್ಲಿ ಮಾಡ್ತಾ ಇದ್ದೀವಿ. That's why that is the greatest impact of education, impact of industrialization on the education. The next thing is the establishment of the foreign universities. Here the availability of the resources, materials, innovation and application of different technologies always introduced in the field of the society. ಸಾಮಾನ್ಯವಾಗಿ ಇವತ್ತು ನಮಗೆ
ವಿದೇಶಿಯ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆ ಇವತ್ತು ನಮ್ಮ ದೇಶದಲ್ಲಿ ಆಗಿದೆ. ಅಥವಾ ನಾವ್ಯಾರಾದರೂ ಹೋದರೆ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟಿದೆ ಬಿಕಾಸ್ ಆಫ್ ದ ಇಂಡಸ್ಟ್ರಿಯಲೈಸೇಷನ್ ಅಲ್ವಾ. ಅಂಡ್ ಆಲ್ಸೋ it will always use the availability of the resource materials in the local area in our nation. ನಮ್ಮ ರಾಷ್ಟ್ರದಲ್ಲಿರುವಂತಹ ಲಭ್ಯವಿರಬಹುದಾದಂತಹ ಸಂಪನ್ಮೂಲಗಳನ್ನು ಯಥೇಚ್ಛವಾಗಿ ನಾವು ಬೇಕಾದರೆ ಬಳಕೆ ಮಾಡಿಕೊಂಡು ಅವುಗಳನ್ನು ಹೇಳಿಸುವಂಥ ಪ್ರಯತ್ನ ಕೂಡ ಇಲ್ಲಿ ಮಾಡಬಹುದು. ಅಂಡ್ ಆಲ್ಸೋ ದ ಇನೋವೇಷನ್ ಆ್ಯಂಡ್ ಅಪ್ಲಿಕೇಶನ್ ಡಿಫರೆಂಟ್ ಟೆಕ್ನಾಲಜೀಸ್. ಸಾಮಾನ್ಯವಾಗಿ ಇವೆಲ್ಲ ಸಿದ್ಧಾಂತಗಳು ಬಹುತೇಕವಾಗಿ ಬಳಕೆ ಬಂದಿರುವಂಥವುಗಳೇ. ಹಾಗಾಗಿ ಅವುಗಳ ನಿಟ್ಟಿನಲ್ಲಿ ಇವತ್ತು ಈ ಪ್ರಯತ್ನಗಳು ಇವತ್ತಾಗಬೇಕಾಗಿದೆ. ಹೊಸ ಹೊಸ ಸಂಶೋಧನೆಗಳು ಬರಬೇಕಂದ್ರೆ ಇವತ್ತು ನಮ್ಮ ದೇಶಕ್ಕೆ ಕೈಗಾರೀಕರಣನೂ ಕೂಡ ಅವಶ್ಯಕತೆ ಇದೆ ಅಂತೇಳಿ ಹೇಳ್ಬೋದು. ದಟ್ಸ್ ವೈ ಇಂಡಸ್ಟ್ರಿಯಲೈಸೇಷನ್ ಆರ್ ಎ ಪೆರಿಶ್. ದಿಸ್ ಇಸ್ ದ ಇಂಪಾರ್ಟೆಂಟ್ ಕೋಟ್ ಬೈ ಸರ್ ಎಂ ವಿಶ್ವೇಶ್ವರಯ್ಯ. ಹಾಗಾಗಿ ವಿಶ್ವೇಶ್ವರಯ್ಯನವರ ಹೇಳಿಕೆಯನ್ನು ನಾವು ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡು ಹೇಳುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಓಕೆ, ವಾಟ್ ಈಸ್ ದ ಅದರ್ ರಿಸೋರ್ಸಸ್ ರಿಗಾರ್ಡಿಂಗ್ ಟು ದ ಇಂಡಸ್ಟ್ರಿಯಲೈಸೇಷನ್. ಸಾಮಾನ್ಯವಾಗಿ ಇವೆಲ್ಲ ಅಂಶಗಳನ್ನು ಕೂಡ ಹೆಚ್ಚಿನಾಗಿ ಇವತ್ತು ನೋಡ್ತಾ ಬಂದರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಕೈಗಾರೀಕರಣ ಬಂದ ಮೇಲೆ ಏನೇನು ಬದಲಾವಣೆಗಳಾಗಿದೆ. ಶಾಲೆಯ ಭೌತಿಕ ಪರಿಸರ ಬದಲಾವಣೆ ಆಗಿದೆ. ಇವತ್ತು it will always changes the physical environment of the school. Physical environment of the school. For example, the school building, the learning materials, teaching materials are also changed because of the industrialization. Nowadays, all the teachers, we can use laptop, computer, projector or any other the technologies because of industrialization. ಇವತ್ತು ಯಾಕೆ ಶಿಕ್ಷಕ ಇವೆಲ್ಲ ಅಂಶಗಳನ್ನು ಬಳಕೆ ಮಾಡ್ತಾ ಇದ್ದಾನೆ ಅಂದರೆ ಅವೆಲ್ಲವುಗಳ ಹಿಂದೆ ಇವತ್ತು ಕೈಗಾರೀಕರಣ ಅನ್ನುವಂಥದ್ದು ಇದೆ. ಸರ್ಕಾರಿ ಶಾಲೆಗಳ ಸ್ಥಾನಗಳನ್ನು ಇವತ್ತು ಮಾಹಿತಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಗುಣಮಟ್ಟದ ಶಿಕ್ಷಣ ನೀಡುವಂತಹ ಖಾಸಗಿ ಶಾಲೆಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಇಟ್ ಈಸ್ ಎಫೆಕ್ಟ್ ಆಫ್ ದ ಇನ್ಫಾರ್ಮೇಷನ್ ಟೆಕ್ನಾಲಜಿ. ದಟ್ಸ್ ವೈ ಬಿಕಾಸ್ ಆಫ್ ದ ಇಂಡಸ್ಟ್ರಿಯಲೈಸೇಷನ್ ದೇರ್ ಈಸ್ ಎ ಕ್ವಾಲಿಟಿ and also the technology based education in the society. ಇವತ್ತಿನ ಸಮಾಜದಲ್ಲಿ ಗುಣಾತ್ಮಕ ಮತ್ತು ತಂತ್ರಜ್ಞಾನಾಧಾರಿತ ಶಿಕ್ಷಣದ ವ್ಯವಸ್ಥೆಯನ್ನು ನಾವಿವತ್ತು ನೋಡ್ತಾ ಇದ್ದೀವಿ. and also the migration number is increased nowadays because of the industrialization. Industrialization gives always the profession or job to the people. That's why the migrate rate will be increased. ಇವತ್ತು ಕೈಗಾರೀಕರಣ ಯಥೇಚ್ಛವಾಗಿ ಬೆಂಗಳೂರು, ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ ಈ ಥರ ಮುಂತಾದ ದೊಡ್ಡ ದೊಡ್ಡ ನಗರಗಳಲ್ಲಿ ಹೆಚ್ಚಾಗಿ ಜನರು ವಲಸೆ ಹೋಗಿ ತಮ್ಮ ವೃತ್ತಿಗಳನ್ನು ಇವತ್ತು ಸ್ಥಾಪನೆ ಮಾಡ್ಕೊಳ್ತಿದ್ದಾರೆ. ಬಿಕಾಸ್ ಆಫ್ ದ ಇಂಡಸ್ಟ್ರಿಯಲೈಸೇಷನ್ ದೇರ್ ಈಸ್ ಎ ಫಾರಿನ್ ಲ್ಯಾಂಗ್ವೇಜ್ ಇಂಟ್ರೊಡ್ಯೂಸ್ಡ್, ದಟ್ ಈಸ್ ದ ಇಂಗ್ಲಿಷ್. ಕೈಗಾರೀಕರಣ ಕಾರಣದಿಂದಾಗಿ ನಾವು ಇವತ್ತು ಇಂಗ್ಲೀಷನ್ನು ಬಳಕೆ ಮಾಡ್ತಾ ಇದ್ದೀವಿ. ಇಂಗ್ಲೀಷ್ ಅನ್ನುವಂತಹ ಭಾಷೆ ಇವತ್ತು ನಮ್ಮೆಲ್ಲರ ನಡುವೆ ಜನಜನಿತವಾಗಿದೆ. ಅಂಡ್ ಆಲ್ಸೋ ದ ಇನ್ವೆಸ್ಟ್ಮೆಂಟ್ ಈಸ್ ಇನ್ಕ್ರೀಸ್ಡ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. ದೇರ್ ಆರ್ ಎ ನಂಬರ್ ಆಫ್ ಸ್ಕೂಲ್ಸ್ ಆರ್ ಎಸ್ಟಾಬ್ಲಿಷ್ಡ್ ಡೇ ಬೈ ಡೇ, ಇಯರ್ ಬೈ ಇಯರ್ ರಿಗಾರ್ಡಿಂಗ್ ಟು ದ ಪ್ರೈವೇಟ್ ಸ್ಕೂಲ್ಸ್. ಇವತ್ತು ನೋಡ್ತಾ ಇದ್ದೀರಿ ಎಂತೆಂಥ ಶಾಲೆಗಳು ಉಗಮ ಆಗಿದೆ, ಎಂತೆಂಥ ಶಾಲೆಗಳನ್ನು ಇವತ್ತು ಕಟ್ಟಿದ್ದಾರೆ ಬಿಕಾಸ್ ಆಫ್ ದ ಇಂಡಸ್ಟ್ರಿಯಲೈಸೇಷನ್. Okay, my dear friends, this is all about the concept of the industrialization. The open universities are established, distance educations are established, and also the professional course were begin regarding to the industrialization. And also here we have to use the newly modified or the innovated teaching materials to teach in the school or in the teaching learning process. ಹಾಗಾಗಿ ಇವತ್ತಿನ ಶಾಲೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಇವತ್ತೆಲ್ಲರೂ ಕೂಡ ಸಾಂಪ್ರದಾಯಿಕ ಕಲಿಕಾ ಉಪಕರಣಗಳ ಬದಲಾಗಿ ಇವತ್ತು ಆಧುನಿಕ ಉಪಕರಣಗಳನ್ನು ನಾವು ಬಳಕೆಯನ್ನು ಮಾಡ್ತಾ ಇದ್ದೀವಿ. ಆ ಕಲಿಕಾ ಉಪಕರಣಗಳು ಇವತ್ತು ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್,
This is all about the impact of industrialization on education. ಹೀಗೆ ಕೈಗಾರಿಕರಣದ ಪ್ರಭಾವದಿಂದಾಗಿ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ಶಿಕ್ಷಣದ ಕ್ಷೇತ್ರಗಳಲ್ಲಿ ಬಹಳಷ್ಟು ಬದಲಾವಣೆಯಾಗಿದ್ದು ವಿದ್ಯಾರ್ಥಿಗಳು ನೋಡುವಂತಹ ದೃಷ್ಟಿಕೋನನೂ ಕೂಡ ಇವತ್ತು ಬದಲಾವಣೆ ಆಗಿದೆ. ದಿಸ್ ಈಸ್ ಆಲ್ ಅಬೌಟ್ ದ ಮೀನಿಂಗ್ ಆ್ಯಂಡ್ ಕಾನ್ಸೆಪ್ಟ್ ಆ್ಯಂಡ್ ಆಲ್ಸೋ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ and the reasons of the industrialization.